ನಿಜವಾಗ್ಲೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಈಗಷ್ಟೇ ಹೇಳ್ತಾ ಇದ್ದೆ, ಬೇರೆ ಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ಬಂದಿದ್ರೆ ಇದು ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ಇದ್ರು. ವಿಜಯ್ ದೇವರಕೊಂಡನೋ ಇನ್ಯಾರೋ ಆ್ಯಕ್ಟ್ ಮಾಡಿದರೆ ಸೂಪರ್ ಸಿನಿಮಾ ಅಂತ ಇದ್ರು. ಅದನ್ನೆಲ್ಲವನ್ನು ಮೀರಿಸಿದೆ ಕಣ್ರಿ ಇದು. ಕನ್ನಡದಲ್ಲಿ ಫ್ಲರ್ಟ್ ನಿಜವಾಗ್ಲೂ ಮೀರಿಸಿದೆ ಎಲ್ಲಾನು. ಯು ಶುಡ್ ವಾಚ್ ದಿಸ್ ಫಿಲ್ಮ್. ತುಂಬಾ ಚೆನ್ನಾಗಿದೆ. ಸ್ಟೋರಿ ಲೈನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮೂವಿ ಕೊನೆವರೆಗೂ ನೋಡಿದ್ರೆ ಅಷ್ಟೇ ಗೊತ್ತಾಗೋದು ಆಕ್ಚುಲ್ ಸ್ಟೋರಿ ಏನು ಅಂತ. ಸೊ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ. ವೆರಿ ಗುಡ್. ಎಲ್ಲರೂ ಇಷ್ಟ ಆಗಿದೆ. ಚಂದನ್ ಇಸ್ ಲುಕಿಂಗ್ ವೆರಿ ಗ್ರೇಟ್. ಸ್ಟೋರಿ ಲೈನ್ ಇಸ್ ವೆರಿ ಗ್ರೇಟ್. ಎವ್ರಿಥಿಂಗ್ ಇಸ್ ಅಮೇಸಿಂಗ್. ಇಟ್ಸ್ ಆಲ್ ಅನ್ಎಕ್ಸ್ಪೆಕ್ಟೆಡ್. ಒನ್ಸ್ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. Oh, movie was amazing. It was absolutely wonderful. Twistally, it was totally unexpected. And I mean, blink madidre you will miss a detail. So don't blink and definitely watch this. Tumbane interesting agide. Ontara concept ಬೇರೆ. Seen nothing like this before. ಒಂದು ಜಾನ್ರಾಗೆ ಸೂಟ್ ಆಗಲ್ಲ. ಅಂದರೆ ಯು ಕಾಂಟ್ ಕಾಲ್ ಇಟ್ ಒನ್ ಜಾನ್ರಾ. ಇಟ್ಸ್ ಮಿಕ್ಸ್ ಆಫ್ ಎವ್ರಿಥಿಂಗ್. So I think it's a wonderful story and screenplay. Absolutely loved it. Total entertainment. ಮೊದಲನೇದಾಗಿ ಮೂವಿ ತುಂಬ ಚೆನ್ನಾಗಿತ್ತು. ಏನಕ್ಕೆ ಅಂತ ಅಂದರೆ ನಾವು ಚಂದನ್ ಅವ್ರನ್ನ ಮುಂಚೆಯಿಂದ ಫಸ್ಟ್ ಆಫ್ ಆಲ್ ಹೀರೋ ಆಗಿ ನೋಡಿದ್ದೀವಿ, ಅವ್ರನ್ನ ಇಂಜಿನಿಯರ್ ಆಗಿ ನೋಡಿದ್ದೀವಿ, ಆಮೇಲೆ ಒಂದು ಮಾಡೆಲ್ ಆಗಿ ನೋಡಿದ್ದೀವಿ, ನಂತರ ಅವ್ರು ಹೀರೋ ಆಗಿದ್ದರು, ಆಮೇಲೆ ಬಿಗ್ ಬಾಸ್ ಬಂದರು. ಸೊ ಸಾಕಷ್ಟು ಫ್ರೇಮ್ಗಳಲ್ಲಿ ನೋಡಿದ್ದೀವಿ ಅವ್ರನ್ನ. ನಂತರ ಅವ್ರನ್ನ CCLಲ್ಲೂ ನೋಡಿದ್ದೀವಿ, ಕ್ರಿಕೆಟಲ್ಲೂ ನೋಡಿದ್ದೀವಿ. ಸೊ ಸಾಕಷ್ಟು ಜಾನರಲ್ಲಿ ನೋಡಿದ್ದೀವಿ. ಬಟ್ ಇವಾಗ ಅವರು ತಂದೆನೂ ಆಗಿದ್ದಾರೆ. ಆ್ಯಂಡ್ ಇವಾಗ ಹೇಳಬೇಕು ಅಂತಂದರೆ ಮುಖ್ಯವಾಗಿ ಅವರು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಮ್ ಹೀರೋ, ಇದು ಮೂರು ಸೇರಿ ಒಂದೇ ಫ್ರೇಮಲ್ಲಿ ಮಾಡಿದ್ದಾರೆ. ಮೂವಿ ತುಂಬ ಲೆಂತಿ ಅಂತ ಅನ್ಸಿದ್ರು ಕೂಡ ತುಂಬ ಮೆಸೇಜ್ ಇದೆ, ಎಲ್ಲೂ ಬೋರ್ ಆಗಲ್ಲ. ಫಸ್ಟ್ ಹಾಫ್ ಅಂತೂ ತುಂಬ ನಕ್ಕಿದ್ದೀವಿ, ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ. ಸೊ ಈ ಮೂವಿ ಕ್ಲೈಮ್ಯಾಕ್ಸ್ನ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಒಂದು ಮೂವಿ, ಅದ್ಭುತವಾದಂಥ ಒಂದು ಸಾಂಗ್ಸ್ ಇತ್ತು. ಸುದೀಪ್ ಸರ್ ಆಡಿದ್ದಾರೆ, ಸೊ ಅವರು ಬಂದಿದ್ದಾರೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲ ಹಿರಿಯ ನಟರಿದ್ದಾರೆ ಇಲ್ಲಿ, ಹಿರಿಯ ನಟರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ನೋಡಬೇಕಾದಂಥ ಒಂದು ಮೂವಿ, ಎಸ್ಪೆಷಲಿ ಈ ಜನ್ರೇಷನ್ಗೆ. ಸೊ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಮೂವಿನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಆಫ್ ತುಂಬ ಕ್ರೇಜಿ ಆಗಿತ್ತು. ಫಸ್ಟ್ ಆಫ್ ಓಕೆ, ಲಾಸ್ಟ್ ಟ್ವಿಸ್ಟ್ಗಳು ತುಂಬ ಚೆನ್ನಾಗಿತ್ತು. ಫಾದರ್ ಆಲ್ವೇಸ್ ಎಷ್ಟೊಂದು ಸೀರಿಯಸ್ ನೋಡಿದ್ದೀನಿ, ಬಟ್ ಮೂವಿ ದಿಸ್ ವಾಸ್ ಅಮೇಝಿಂಗ್. ಇಲ್ಲ ತುಂಬ ಟ್ವಿಸ್ಟ್ ಇತ್ತು. ಲಾಸ್ಟ್ ಇಟ್ ವಾಸ್ ಫನ್. ಥ್ಯಾಂಕ್ ಯು. ನಿಜವಾಗ್ಲೂ ಚಂದನಲ್ಲಿ ಇಷ್ಟೊಂದು ಕಲೆ ಇದೆ ಅಂತ ನಾನು ಇದೇ ಮಾಡಿರಲಿಲ್ಲ. ಇದೆ, ಖಂಡಿತ ಇದೆ. ಕವಿತಾ ಯಾವಾಗಲೂ ಹೇಳ್ತಾ ಇದ್ಲು ಏನಂತ, ಅವರಲ್ಲಿ ತುಂಬ ಕಲೆ ಇದೆ, ಅವರು ವೆರಿ ಟ್ಯಾಲೆಂಟೆಡ್ ಅಂತ. ನಿಜವಾಗ್ಲೂ ಇವತ್ತು ನೋಡಿಬಿಟ್ಟು ನಾನೇ ಮೂಕಳಾಗೋದು. ಸಿನಿಮಾ ಸೂಪರ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಈ ಥರ ಹೆಣ್ಮಕ್ಳು ಇದ್ಬಿಟ್ರೆ ಹೇಗೆ ಜೀವನ ಮಾಡೋದು? ನಂಬಿಕೆ ಅನ್ನೋದೇ ಇಲ್ಲ ತಲೆಯಲ್ಲಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಏನು ಟ್ವಿಸ್ಟ್ ಅಂತ ಜನ ಎಲ್ಲ ರಿವ್ಯೂ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಬಂದು ನೋಡಿದ್ರೆ ಮಾತ್ರ ಗೊತ್ತಾಗೋದು ಏನು ಟ್ವಿಸ್ಟ್ ಅಂತ. ಆ್ಯಂಡ್ ಫ್ಲರ್ಟ್ ಏನು ಟೈಟಲ್ ಇದೆ ಮೂವಿ ನೇಮು, ಅದಕ್ಕೂ ಮೂವಿ ನೋಡಿದ್ದಕ್ಕೂ ಕಂಪ್ಲೀಟ್ ಆಪೋಸಿಟ್ ಆಗಿದೆ ಅನ್ನಿಸ್ತು. ಪರ್ಸೆಪ್ಷನೇ ಚೇಂಜ್ ಆಗುತ್ತೆ. ಬ್ಯೂಟಿಫುಲಿ ಡನ್ ಚಂದನ್ಗೆ. ಆ್ಯಂಡ್ ಸುಮಾರು ಒಂದು ವರ್ಷದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಎಷ್ಟೋ ಒಂದು ಶೂಟ್ ನಡಿಬೇಕಾದ್ರೆ ನಾನು ಇದ್ದೆ ಕೂಡ ಜೊತೆಗೆ. ಆ್ಯಂಡ್ ಅದೆಲ್ಲ ರಿಕಾಲ್ ಆಯಿತು. ಐ ಮೀನ್ ಬ್ಯೂಟಿಫುಲಿ ಡನ್. ಆ್ಯಂಡ್ ಹೋಪ್ಫುಲಿ ಎಲ್ಲ ಇದು ಸಕ್ಸಸ್ ಆಗುತ್ತೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ಕವಿತಾ ಆ್ಯಂಡ್ ಚಂದನ್. ಆ್ಯಂಡ್ ಗುಡ್ ಲಕ್ ಫಾರ್ ದ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಫಿಲಮ್ ತುಂಬ ಚೆನ್ನಾಗಿದೆ, ಬೇಜಾರಾಗೋದಿಲ್ಲ, ನೋಡ್ಬೋದು. ತುಂಬ ಚೆನ್ನಾಗಿದೆ, ಕಾಮಿಡಿಯಾಗಿ ನಮಗೆ ಬೋರೇ ಹೊಡಿಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ಟೋರಿ. ಚೆನ್ನಾಗಿ ಆ್ಯಕ್ಟಿಂಗು ತುಂಬ ಚೆನ್ನಾಗಿ, ಹೀರೋಯಿನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಬಾಲು ಆ್ಯಕ್ಟಿಂಗ್ ಅಂತ ಇನ್ನೂ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ಫಿಲಮ್. ಓಕೆ, ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಸಾಧು ಕೋಕಿಲ ಸರ್ದು ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ. ಓವರಾಲ್ ಫಿಲಮ್ ತುಂಬ ಚೆನ್ನಾಗಿದೆ, ಬಂದು ನೋಡ್ಬೋದು.